ನಮಸ್ಕಾರ ಸ್ನೇಹಿತರೆ. ನಮ್ಮ ಜೀವನ ಶೈಲಿಯಲ್ಲಿ ನಾವು ಯಾವಾಗ ಹೊಸ ಬದಲಾವಣೆಗಳನ್ನು ತಂದುಕೊಳ್ಳಲು ಬಯಸುತ್ತೇವೆ, ಆ ಸಂದರ್ಭದಲ್ಲಿ ಒಂದು ವೇಳೆ ಅವು ಆರೋಗ್ಯಕರವಾಗಿಲ್ಲದಿದ್ದರೆ ಅವುಗಳಿಂದ ಅನೇಕ ಆರೋಗ್ಯದ ಸಮಸ್ಯೆಗಳು ಹೊಸದಾಗಿ ನಮಗೆ ಕಾಣಿಸಲು ಶುರುವಾಗುತ್ತವೆ. ಇತ್ತೀಚಿನ ದಿನಗಳಲ್ಲಿ ಜನರಲ್ಲಿ ಕಾಣಿಸುತ್ತಿರುವ ರಕ್ತದ ಒತ್ತಡ ಕೂಡ ಇದಕ್ಕೆ ಒಂದು ಉತ್ತಮ ಉದಾಹರಣೆ. ರಕ್ತದ ಒತ್ತಡ ಹೆಚ್ಚಾದಂತೆ ಬೇರೆ ಬೇರೆ ತರಹದ ಆರೋಗ್ಯ ತೊಂದರೆಗಳು ಕಾಣಿಸಿಕೊಳ್ಳುತ್ತವೆ. ರಕ್ತದ ಒತ್ತಡವನ್ನು ನಿರ್ವಹಣೆ ಮಾಡಿಕೊಳ್ಳದೆ ಹೋದರೆ ಅದರಿಂದ ಅನೇಕ ಆರೋಗ್ಯದ ತೊಂದರೆಗಳನ್ನು ಎದುರಿಸಬೇಕಾಗುತ್ತದೆ. ಹಾಗಾದರೆ ಅವುಗಳ ಬಗ್ಗೆ ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನ್ನ ಕ್ಲಿಕ್ ಮಾಡಿ. BP ಹೆಚ್ಚಾಗಿದೆ ಎಂದರೆ ಅದರ ಪ್ರಭಾವ ನಮ್ಮ ದೇಹದ ಎಲ್ಲ ರಕ್ತನಾಳಗಳ ಮೇಲೆ ಉಂಟಾಗುತ್ತದೆ. ಇದರಿಂದ ರಕ್ತ ಸಂಚಾರ ಸರಿಯಾಗಿ ನಡೆಯುವುದಿಲ್ಲ. ಇದರಿಂದ ಸಣ್ಣ ಗಾತ್ರದ ರಕ್ತನಾಳಗಳ ಮೇಲೆ ಹೆಚ್ಚಿನ ಒತ್ತಡ ಉಂಟಾಗಿ ಅವುಗಳು ಬೇಗನೆ ಹಾಳಾಗುವಂತೆ ಆಗುತ್ತದೆ. ಇನ್ನು ಅತಿಯಾದ ರಕ್ತದ ಒತ್ತಡದಿಂದ ನಮ್ಮ ಹೃದಯ ಮತ್ತು ಹೃದಯದ ಅಪಧಮನಿಗಳು ನಿರಂತರವಾಗಿ ಕೆಲಸ ಮಾಡಿರುತ್ತವೆ. ಇದು ನಮ್ಮ ಹೃದಯದ ಕಾಯಿಲೆಯನ್ನು ಹೆಚ್ಚಾಗುವಂತೆ ಮಾಡಬಹುದು. ಅಂದರೆ ಹೃದಯಾಘಾತ, ಹೃದಯ ರಕ್ತನಾಳದ ಕಾಯಿಲೆಗಳು, ಹೀಗೆ ಅನೇಕ ತೊಂದರೆಗಳು ಕಾಣಿಸುತ್ತದೆ. ಇನ್ನು ಹೈ BP ಇರುವವರಿಗೆ ಯಾವುದೇ ಸಂದರ್ಭದಲ್ಲಿ ಸ್ಟ್ರೋಕ್ ಎದುರಾಗಬಹುದು. ಏಕೆಂದರೆ ಮೆದುಳಿನಲ್ಲಿ ಇರುವಂತಹ ರಕ್ತನಾಳಗಳಿಗೆ ರಕ್ತ ಹೆಪ್ಪುಗಟ್ಟುವ ಮೂಲಕ ತೊಂದರೆ ಉಂಟಾಗುತ್ತದೆ. ಇದರಿಂದ ರಕ್ತನಾಳಗಳು ಹಾಳಾಗುತ್ತವೆ. ಪಾರ್ಶ್ವವಾಯು ಸಮಸ್ಯೆ ಕೂಡ ಕಾಣಿಸುತ್ತದೆ. ಅಷ್ಟೇ ಅಲ್ಲದೆ ಕಣ್ಣುಗಳ ಭಾಗದಲ್ಲಿ ಇರುವಂತಹ ನರಗಳು ರಕ್ತದ ಒತ್ತಡದಿಂದ ಹಾಳಾಗಬಹುದು. ಇದು ಕುರುಡುತನ ಸಮಸ್ಯೆಗೆ ಕಾರಣವಾಗುತ್ತದೆ ಮತ್ತು ಇನ್ನೂ ಬೇರೆ ಬೇರೆ ತರಹದ ಕಣ್ಣುಗಳ ಸಮಸ್ಯೆ ಕಾಣಿಸುತ್ತದೆ. ಇನ್ನು ರಕ್ತದ ಒತ್ತಡ ಮತ್ತು ಸಕ್ಕರೆ ಕಾಯಿಲೆ ಹೆಚ್ಚಾದರೆ ಅದರಿಂದ ಕಿಡ್ನಿಗಳ ಆರೋಗ್ಯಕ್ಕೆ ಮತ್ತು ಕಾರ್ಯಚಟುವಟಿಕೆಗೆ ತೊಂದರೆ ಉಂಟಾಗುವುದು ಖಂಡಿತ. ಕೆಲವರಿಗೆ ಕಿಡ್ನಿಗಳು ಸಂಪೂರ್ಣವಾಗಿ ಹಾಳಾಗಿ ಡಯಾಲಿಸಿಸ್ ಅಥವಾ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡಿಸಿಕೊಳ್ಳಬೇಕಾದ ಅನಿವಾರ್ಯ ಎದುರಾಗುತ್ತದೆ. ಇನ್ನು ಕೈ ಕಾಲುಗಳ ಭಾಗದ ರಕ್ತನಾಳಗಳು ಕೆಲವೊಮ್ಮೆ ಗಟ್ಟಿಯಾಗಿ ಸರಿಯಾದ ರಕ್ತ ಸಂಚಾರ ಆಗುವುದಿಲ್ಲ. ಇದಕ್ಕೆ ಕಾರಣ ಎಂದರೆ ರಕ್ತದ ಒತ್ತಡ ಹೆಚ್ಚಾಗಿರುವುದು. ಇದರಿಂದ ಕಾಲುಗಳ ನೋವು, ಕಾಲುಗಳು ಹಿಡಿದುಕೊಂಡ ಹಾಗೆ ಆಗುವುದು ಮತ್ತು ನಡೆಯಲು ಸಾಧ್ಯವಾಗದೇ ಇರುವ ಸಮಸ್ಯೆ ಎದುರಾಗುತ್ತದೆ. ತುಂಬಾ ಗಂಭೀರ ಪ್ರಕರಣಗಳಲ್ಲಿ ಅಂಗಾಂಶಗಳು ಕೂಡ ಹಾಳಾಗುತ್ತವೆ. ಇನ್ನು ರಕ್ತದ ಒತ್ತಡ ಹೆಚ್ಚಾಗಿ ಮೆದುಳಿನ ಮೇಲೆ ಪ್ರಭಾವ ಬೀರುವುದರಿಂದ ಮಾನಸಿಕ ಆರೋಗ್ಯ ಮೊದಲಿನ ಹಾಗೆ ಇರುವುದಿಲ್ಲ. ದಿನ ಕಳೆದಂತೆ ಮರೆವಿನ ಕಾಯಿಲೆ ಬರುತ್ತದೆ. ಜೊತೆಗೆ ನೆನಪಿನ ಶಕ್ತಿ ಕುಂದುತ್ತದೆ. ಮಾನಸಿಕ ಗೊಂದಲ ಕಾಣಿಸುತ್ತದೆ. ಕೊನೆಗೊಂದು ದಿನ ಅಲ್ಝೀಮರ್ ಕಾಯಿಲೆ ಬರಬಹುದು. ಇನ್ನು ನಮ್ಮ ದೇಹದ ಕೆಲವೊಂದು ಭಾಗಗಳಲ್ಲಿ ಇದ್ದಕ್ಕಿದ್ದಂತೆ ರಕ್ತನಾಳಗಳು ದಪ್ಪ ಆಗುವಂತೆ ಅಥವಾ ಊದಿಕೊಳ್ಳುವಂತೆ ಆಗುತ್ತದೆ. ಇದು ಹೈ BP ನಿಯಂತ್ರಣ ಕಳೆದುಕೊಂಡಾಗ ಆಗುತ್ತದೆ. ರಕ್ತನಾಳಗಳ ಒಳಗಿನಿಂದ ರಕ್ತ ಲೀಕ್ ಆಗುತ್ತಿರುವುದು ಇದಕ್ಕೆ ಪ್ರಮುಖ ಕಾರಣವಾಗಿದೆ. ಹಾಗಾಗಿ ಹೈ BP ನಿಯಂತ್ರಣ ಕಳೆದುಕೊಂಡು ಹೆಚ್ಚಾದರೆ ಅದರಿಂದ ಇಲ್ಲದ ಸಮಸ್ಯೆಗಳ ಸರಮಾಲೆ ನಮ್ಮ ದೇಹಕ್ಕೆ ಆವರಿಸಿಕೊಳ್ಳುತ್ತದೆ. ಹಾಗಾಗಿ BP ಹೆಚ್ಚಾದರೆ ಅದನ್ನು ನಿರ್ಲಕ್ಷ್ಯ ಮಾಡಬೇಡಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ತಪ್ಪದೇ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ.